ವರ್ಷಿತಾ ರಾಮ್ ಅವ್ರ ಜೊತೆ ಮಾತುಕತೆಯಲ್ಲಿದ್ದೇವೆ. ಎಸ್ ಮ್ಯಾಮ್, ಆಡಿಷನ್ಸ್ ಕಂಟಿನ್ಯೂಸ್ಲಿ ಅಟೆಂಡ್ ಮಾಡ್ತಾ ಇದ್ರಿ. ಈ ಮಧ್ಯ ನಿಮ್ಮ UK ಹೋಗುವಂತಹ ಕನಸೇನಾಯಿತು? ಫ್ಯಾಮಿಲಿನ ಹೆಂಗೆ ಒಪ್ಸಿದ್ರಿ, ಹೆಂಗೆ ಮುಂದೆ ಬಂದ್ರಿ ಅಂತ? ಫ್ಯಾಮಿಲಿ ಒಪ್ಪಲಿಲ್ಲ, ಬೇಡ ಅಂತಲೇ. ನಮ್ಮಪ್ಪ ಅಂತೂ ಖಂಡಿತವಾಗ್ಲೂ ಇಲ್ಲ, ಇದು ನಮ್ಮ ಫೀಲ್ಡ್ ಅಲ್ಲ, ನಮ್ಗೆ ಯಾರೂ ಪರಿಚಯ ಇಲ್ಲ, ಏನಿಲ್ಲ, ಸೊ ನೀನು ಬೇರೆ ಏನಾದರೂ ಮಾಡು, ಇದು ಬಿಟ್ಟು ಬೇರೆ ಏನಾದರೂ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ ಅಂತ. ನನಗೆ ಸಾಥಾಗಿ ನಿಂತಿದ್ದಂತೂ ಅಂದರೆ ನಮ್ಮಮ್ಮ, ಬೆಂಬಲ. ನಮ್ಮಮ್ಮ ಇಲ್ಲ ಅವಳು ಮಾಡ್ತಾಳೆ, ಅವಳಿಗೊಂದು ಅವಕಾಶ ಕೊಡಿ, ಏನು ಮಾಡ್ತಾಳೆ ನೋಡೋಣ, ನಮ್ಮ ಮಕ್ಳ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಅಂತ ನಮ್ಮಮ್ಮ ನನಗೆ ಸಾಥ್ ಕೊಟ್ಟಿದ್ದು. ಈ ಥರ ಮನಸ್ಥಿತಿ ಎಲ್ಲ ಪೇರೆಂಟ್ಸಿಗೆ ಬಂದರೆ ಮಕ್ಕಳ ಕನಸನ್ನು ಪೋಷಿಸಬಹುದು ಅಂತ. ಅಂದರೆ ನಮ್ಮಮ್ಮಂಗೆ ಚಿಕ್ಕ ವಯಸ್ಸಿಂದ, ಅಂದರೆ ನಮ್ಮಮ್ಮನ ದಾರಿನೇ ನಾನು ನೋಡ್ಕೊಂಡು ಬಂದಿದ್ದೀನಿ, ಅವ್ರು ಹೆಂಗೆ ಬೆಳೆದು ಬಂದಿದ್ದಾರೆ ಅಂತ. ಶಿ ಈಸ್ ಅ ವೆರಿ ಗುಡ್ ಇನ್ಸ್ಪಿರೇಷನ್ ಫಾರ್ ಮಿ. ಅದರಿಂದ ನಮ್ಮಮ್ಮಂಗೆ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಸೊ ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇದ್ದಿದ್ದರಿಂದ ಪರವಾಗಿಲ್ಲ, ಏನಾದ್ರು ಮಾಡ್ತಾಳೆ ಅಂತ, ಮಾಡ್ತೀನಿ, ಸೊ ನಾನು ಒಳ್ಳೆ ಕೆಲಸನೇ ಮಾಡ್ತೀನಿ ಅನ್ನೋದು ಅವ್ರಿಗೆ ಪ್ರಾಮಾಣಿಕವಾಗಿ ಮಾಡ್ತೀನಿ. ದೆನ್ ಆಮೇಲೆ UK ಹೋಗೋದು ಎಲ್ಲ ಏನಾಯಿತು? ಅದು ನನಗೆ ಡ್ರಾಪ್ ಮಾಡಿದೆ, ಹೋಗಲ್ಲ ಅಂತ ಡಿಸೈಡ್ ಆಯಿತು. ಅದಾದಮೇಲೆ ಇದು ಕಂಟಿನ್ಯೂ ಆಯಿತು. ನಾನು ವರ್ಕ್ ಮಾಡ್ತಾ ಇದ್ದೆ, ಇಲ್ಲಿ ಒಂದು IT ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ. ಯಾಕೆಂದರೆ ನನಗೆ ಮನೇಲಿ ಪ್ರೆಷರ್ ಇತ್ತು, ಏನು ಮಾಡ್ತಾ ಇಲ್ಲ. ಅದು ಒಂಥರ ಈಗ ಎಲ್ಲ ಆಚೆ ಹೋದ್ರು ಏನು ಮಾಡ್ತಿದ್ದಾಳೆ ಅಂತ ಕೇಳಿದಾಗ ಏನು ಮಾಡ್ತಿಲ್ಲ ಅಂತ ಹೇಳಲಿಕ್ಕೆ, ಇಷ್ಟೆಲ್ಲ ಓದಿಸ್ಬಿಟ್ಟು ಏನು ಮಾಡಲಿಲ್ಲ ಅಂತ ಅಪ್ಪ ಅಮ್ಮಂಗೆ ಒಂಥರ. ಸೊ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಿದ್ದೆ, ಇಷ್ಟ ಇಲ್ಲ ಅಂದ್ರೂ ಒಂದು IT ಕಂಪ್ನಿಗೆ ಹೋಗ್ತಿದ್ದೆ. ಐ ಟು ಗೆಟ್ ಅ ಗುಡ್ ಸ್ಯಾಲರಿ, ಯಾ, ವಿಚ್ ವಾಸ್ ನಾಟ್ ಮೈ ಕಪ್ ಆಫ್ ಟೀ. ನನಗೆ ತುಂಬ ಹಿಂಸೆ ಆಗ್ತಿತ್ತು, ಬಟ್ ಅದ್ರ ಮಧ್ಯದಲ್ಲಿ ಇದನ್ನೆಲ್ಲ ಟ್ರೈ ಮಾಡ್ತಿದ್ದೆ. ಈಗ IT ಹೋಗ್ತಾ ಆಡಿಷನ್ಸ್ ಟ್ರೈ ಮಾಡ್ತಿದ್ದೆ. ಹೌದು, ಟ್ರೈ ಮಾಡ್ತಿದ್ದೆ. ನನಗೇನು ಕಾಂಟ್ಯಾಕ್ಟ್ಸ್ ಇಲ್ಲ, ಯಾರೂ ಪರಿಚಯ ಇಲ್ಲ, ಹೆಂಗೆ ಹೋಗಬೇಕು, ಏನು ಮಾಡಬೇಕು, ನೋ ಗಾಡ್ ಫಾದರ್, ನೋ ಬಡಿ. ಸೊ ನನಗೆ ಲಿಟ್ರಲಿ ಫ್ರಮ್ ಸ್ಕ್ರ್ಯಾಚ್, ಲೈಕ್ ಒಂದೊಂದು ಕಾಂಟ್ಯಾಕ್ಟು ನಾನೇ ಬೆಳೆಸ್ಕೊಂಡಿರೋದು. ಯಾರೂ ಬಂದ್ಬಿಟ್ಟು ನನಗೆ ಅಟ್ಲೀಸ್ಟ್ ಇವರಿದ್ದಾರೆ ಹೋಗಮ್ಮ ಇಲ್ಲೊಂದು, ನಂಗೆ ಆಡಿಷನ್ಸ್ ಹೆಂಗೆ ನಡೀತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಎಲ್ಲಿ ನಡೆಯುತ್ತೆ ಅಂತ ಗೊತ್ತಿಲ್ಲ. ಯಾವುದೋ ಬಂತು, ಹೆಂಗೆ ಮಾಡಿದ್ರು, ಎಲ್ಲಿಂದ ಬಂತು, ಆಡಿಷನ್ಸ್ ಯಾವಾಗ ಮಾಡಿದ್ರು, ಆಡಿಷನ್ ಕಾಲ್ ಫಾರ್ ಎಲ್ಲಿ ಮಾಡ್ತಾರೆ, ಅದು ಗೊತ್ತಾಗ್ತಿರ್ಲಿಲ್ಲ. ಸೊ ಲಿಟ್ರಲಿ ಝೀರೋಯಿಂದ ಈ ಫೀಲ್ಡಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅಮ್ಮ ಬರ್ತಿದ್ರು ಪ್ರತಿಯೊಂದು ಕಡೆ, ನಾನು ಲುಕ್ ಟೆಸ್ಟ್ ಒಬ್ಬರೇ ಹೋಗ್ತಿರ್ಲಿಲ್ಲ, ಅಮ್ಮ ಎಲ್ಲ ಕಡೆ ಬರ್ತಿದ್ರು. ಶಿ ವಾಸ್ ಅ ಬಿಗ್ ಸಪೋರ್ಟ್ ಟು ಮೀ. ಸೊ ಹಾಗೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಯಜಮಾನ ಹೇಗೆ ಅವಕಾಶ? ನಾನು ಆಲ್ರೆಡಿ ಈ ಪ್ರೊಡಕ್ಷನ್ಗೆ 2-3 ಸತಿ ಮುಂಚೆನೇ ಆಡಿಷನ್ ಕೊಟ್ಟಿದ್ದೆ, ರಾಮ್ಜಿ ಸರ್ ಪ್ರೊಡಕ್ಷನ್ಗೆ. ಸೊ ನನ್ನ ಪ್ರೊಫೈಲ್ ಇತ್ತು ಅವ್ರ ಹತ್ರ, ಐ ವಾಸ್ ಟ್ರೈಯಿಂಗ್, ಬಟ್ ಯಾವುದು ವರ್ಕ್ ಆಗಿರಲಿಲ್ಲ. ಇದು ಯಜಮಾನಾಗೆ ಹಿಂಗೆ ಸಡನ್ನಾಗೆ ನನಗೆ ಕಾಲ್ ಬಂತು. ಯಜಮಾನ ಅಂತ ಟೈಟಲ್ಲು ಗೊತ್ತಿರಲಿಲ್ಲ ನನಗೆ, ಹಿಂಗೆ ಒಂದು ಹೊಸ ಸೀರಿಯಲ್ ಸ್ಟಾರ್ಟ್ ಮಾಡ್ತಿದ್ದೀವಿ ಬನ್ನಿ ಅಂತ. ಅಷ್ಟೊತ್ತಿಗೆ ನನಗೆ ಅಟ್ಲೀಸ್ಟ್ ಎಲ್ಲೆಲ್ಲಿ ಆಡಿಷನ್ ನಡೀತಿದೆ ಅನ್ನೋಷ್ಟಕ್ಕೆ ಗೊತ್ತಾಗಂಗಾರು ಐಡಿಯಾ ಇತ್ತು. ಅದಕ್ಕೆ ನನಗೆ ಆಲ್ಮೋಸ್ಟ್ ಇಟ್ ಟುಕ್ ಮೀ 2 to 3 years. ನಾನು ಆಲ್ಮೋಸ್ಟ್ 2-3 years ಮುಂಚೆನೇ ಸ್ಟಾರ್ಟ್ ಮಾಡಿದ್ದು. ಯು ಗೇವ್ ಆಡಿಷನ್ಸ್ ಫಾರ್ 3 years? 3 years ಹಂಗೆ ಅಷ್ಟು ವರ್ಷ ಕೊಟ್ಟಿಲ್ಲ, ಬಟ್ ದೆನ್ ನಾನು ಸ್ಟಾರ್ಟ್ ಮಾಡಿದ್ದು, ಟ್ರೈ ಮಾಡಬೇಕು ಅಂತ. ನಾನು ಇಂಜಿನಿಯರಿಂಗ್ ಮುಗಿದ್ಮೇಲೆ ಸ್ಟಾರ್ಟ್ ಮಾಡಿದ್ದು. ಬಟ್ ಆಲ್ಮೋಸ್ಟ್ ನನಗೆ ವರ್ಕ್ ಮಾಡ್ತಿದ್ದೆ ಅನ್ನಲ್ಲ, IT ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ. ಸೊ ಐ ಕುಡಂಟ್ ಕಾನ್ಸಂಟ್ರೇಟ್ ಮಚ್. ಕೆಲವು ಸತಿ ಇಲ್ಲ, ನನಗೆ ಎಷ್ಟೊಂದು ಸತಿ ಕೆಲವು ಸತಿ ಬೇಜಾರಾಗಿ ಬೇಡ ಮಾಡೋದು ಬೇಡ ನನಗೆ ಅಂತ ಬ್ಯಾಕ್ ಆಫ್ ಮಾಡಿದ್ದು. ಅಲ್ಲ, IT ಆಡಿಷನ್ಸ್ ಎಲ್ಲ ಕೊಡೋದು ಬೇಡ. ಒಂದು 6 ತಿಂಗಳು 1 ವರ್ಷ ಕೆಲಸತಿ ಹಂಗಂಗೆ ಬಿಟ್ಬಿಟ್ಟಿದ್ದೀನಿ ಬೇಡ ಅಂತ. ಆಮೇಲೆ ಮತ್ತೆ ಇಲ್ಲ, ಮತ್ತೆ ಏನೋ ಟ್ರಿಗರ್ ಆಗೋದು, ಇಲ್ಲ ಮಾಡಬೇಕು ಮತ್ತೆ ಮಾಡಬೇಕು ಅಂತ. ಆಫ್ಟರ್ 6 months ಮತ್ತೆ ಕಮ್ ಬ್ಯಾಕ್, ಸ್ಟಾರ್ಟ್ ಗ್ಯಾಪ್ ತಗೊಂಡು ಮತ್ತೆ ಯಾರು ಕಾಲ್ ಮಾಡ್ತಾರೆ, ಕೆಲವರು ಕಾಲ್ ಅದು ಒಂಥರ ಫ್ರಸ್ಟ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾದರೂ ರಿಜೆಕ್ಷನ್ಸ್ ಕೊಡ್ತಾ 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 ಒಂದು ಪಾಯಿಂಟ್ ಆಫ್ ಟೈಮ್ ಇದು ನಮ್ಗಲ್ವೇನೋ ಬೇಡ ಮಾಡೋದು ಬೇಡ ಅಂತ ನಿಲ್ಲಿಸ್ಬಿಡೋಣ ಅಂತ ಅನಿಸುತ್ತೆ. ಕೆಲಸತಿ ಮತ್ತೆ ಎಲ್ಲೋ ಒಂದು ಪ್ರೋತ್ಸಾಹ ಸಿಗುತ್ತೆ, ಇಲ್ಲ ಮಾಡು ಅಂತ ಪುಷ್ ಮಾಡಿ ಯಾರೋ ಕಾಲ್ ಮಾಡಿ. ಸುಮಾರು ಸತಿ ನಂದು ಏನಾಗಿದೆ, ಸುಮಾರು ಸೀರಿಯಲ್ಗೆ ಫೈನಲ್ ರೌಂಡ್ವರೆಗೂ ಬಂದು ನಾಳೆ ಶೂಟಿಗೆ ಹೋಗಬೇಕು ಅನ್ನೋ ಟೈಮಲ್ಲಿ ನಂದು ಸೆಲೆಕ್ಟ್ ಆಗಿ ಹೋಗಿರ್ತೀವಿ, ಸೆಲೆಕ್ಟ್ ಆಗಿರುತ್ತೆ, ಎಲ್ಲ ಮಾತುಕತೆ ಆಗಿರುತ್ತೆ. ನಾಳೆ ಶೂಟ್ ಸ್ಟಾರ್ಟ್ ಆಗಬೇಕು, ಹಿಂದಿನ ದಿನ ಏನೇನೋ ಕಾಲ್ ಮಾಡಿ ಕಾಲ್ಸ್ ರಿಸೀವ್ ಮಾಡ್ದಲೇ ಇರೋದು. ಹಾಗೆ ಏನಾಯಿತು ಗೊತ್ತಿಲ್ಲ, ಇನ್ನೊಬ್ರು ಯಾರೋ ರೀಪ್ಲೇಸ್ ಆಗಿರ್ತಾರೆ, ಬೇರೆಯವ್ರು ನಮ್ಮ ಜಾಗ ತೊಗೊಂಡಿರ್ತಾರೆ. ಸೊ ಆ ಪಾತ್ರ ನನಗೆ, ನಾನು ನಾಳೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಸುಮಾರು ಸೀರಿಯಲ್ಸ್ ಹಂಗಾಗಿದೆ. ಹೌದು, ಈ ಪ್ರೊಮೋ ಶೂಟ್ ನಾಳೆ ಪ್ರೊಮೋ ಶೂಟ್ ಇದ್ದಂಗೆ ಫೋನೇ ಎತ್ತಲ್ಲ. ಏನಾಯಿತು ಅಂತ ಆಮೇಲೆ ನೋಡಿದ್ರೆ, ಆಮೇಲೆ ಆಲ್ರೆಡಿ ಇನ್ನೊಂದು ತಿಂಗಳು ಬಿಟ್ಟು ನೋಡಿದ್ರೆ ಒಂದು ಪ್ರೊಮೋ ಬರ್ತಿರುತ್ತೆ ಟಿವಿಲಿ, ಇನ್ನೊಬ್ರು ಬೇರೆ ಹೀರೋಯಿನ್ ಇರ್ತಾರೆ. ಸೊ ಯು ಟ್ರೈಡ್ ಫಾರ್ ಹೀರೋಯಿನ್ ಓನ್ಲಿ? ಯಾ,
ಲೀಡ್ ಕ್ಯಾರೆಕ್ಟರೇ ಅದರ ಒಳ್ಳೆ ಲೀಡ್ ಕ್ಯಾರೆಕ್ಟರೇ ಮಾಡಬೇಕು ಅನ್ನೋದು. ಸೊ ಅದ್ರ ಮಧ್ಯದಲ್ಲಿ ನಡಿಬೇಕಾದ್ರೆ ಐ ಡಿಡ್ ಅದರ್ ಮೈಕ್ರೋ ಸೀರೀಸ್ದು ಬೇರೆ ಬೇರೆ ಇದರಲ್ಲೆಲ್ಲ ಟ್ರೈ ಮಾಡ್ತಿದ್ದೆ, ಲೀಡಾಗೇ ಮಾಡ್ತಿದ್ದೆ, ಬಟ್ ಇಟ್ ವಾಸ್ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸ್.